ದೆಹಲಿಯಲ್ಲಿ ಸ್ಫೋಟ, ರಾಜಕೀಯ ಜಟಾಪಟಿ. ಬಿಜೆಪಿ ಮೇಲೆ ಅನುಮಾನ ವ್ಯಕ್ತಪಡಿಸಿದ ರಾಯಾರೆಡ್ಡಿ. ಕರಪ್ಟ್ ಮೈಂಡ್ಸೆಟ್ ಎಂದು ಬಿಜೆಪಿ ಕೌಂಟರ್. ದೆಹಲಿ ಸ್ಫೋಟದ ವಿಚಾರದಲ್ಲಿ ರಾಜಕೀಯ ಜಟಾಪಟಿಯೂ ನಡೆದಿದೆ. ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯಾರೆಡ್ಡಿ ಬಿಜೆಪಿ ಮೇಲೆಯೇ ಅನುಮಾನ ವ್ಯಕ್ತಪಡಿಸಿ ಗಂಭೀರ ಆರೋಪ ಮಾಡಿದ್ದಾರೆ. ಬಿಹಾರ ಚುನಾವಣೆಗೂ ಮೊದಲೇ ಹೀಗಾಗಿದ್ದೇಕೆ, ಅಧಿಕಾರಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತಾರೆ ಎಂದಿದ್ದಾರೆ. ಇದಕ್ಕೆ ಸಿಟಿ ರವಿ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಅವರು ಬಿಹಾರದಲ್ಲಿ ಏನಾದರೂ ಚುನಾವಣೆ ಮೊದಲೇ ಹಂತದಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಹೇಳಿ ಎರಡನೇ ಹಂತದಲ್ಲಿ ಇದ್ರ ಬಗ್ಗೆ ಏನಾದರೂ ನಾನು ಇದ್ರ ಕೈವಾಡ ಇದೆ ಅಂತ ಹೇಳಕ್ಕೆ ಆಗಲ್ಲ. ಅವರು ಅಧಿಕಾರಕ್ಕಾಗಿ ಏನು ಬೇಕಾದರೂ ಬಳಸ್ಕೊಂತಾರೆ, ಏನಾದ್ರು ಮಾಡ್ತಾರೆ ಅನ್ನೋದನ್ನ ನಾನು ಹೇಳ್ಬೇಕು. ಕಾಂಗ್ರೆಸ್ಗೆ ಯಾಕೆ ಲಾಭ ಆಗಬಾರ್ದು? ಬಾಂಬ್ ಸ್ಫೋಟ ಇದೊಂದು ಕರಪ್ಟ್ ಮೈಂಡ್ ಸೆಟ್ ಇದು. ಸಚಿವ ಜಮೀರ್ ಕೂಡ ಚುನಾವಣೆಗೆ ಮೊದಲು ಯಾಕಾಯ್ತು ಅಂತ ಪ್ರಶ್ನಿಸಿದ್ರು. ನನ್ಗೆ ಆಶ್ಚರ್ಯ ಆಗೋದೇನಂದ್ರೆ ಚುನಾವಣೆ ಒಂದಿನ ಮುಂಚೆ ಹೆಂಗಾಯ್ತಿದ್ದು. ಈಗ ಬಿಹಾರ ಚುನಾವಣೆ ಇತ್ತು ಬರತ್ತಾನೆ. ಬಿಹಾರ ಚುನಾವಣೆ ಒಂದಿನ ಮುಂಚೆ ಆಗ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಒಂದಿನ ಚುನಾವಣೆ ಏನಕ್ಕೆ ಇದು? ಯಾಕಪ್ಪ ಎಲೆಕ್ಷನ್ ಟೈಮಲ್ಲೇ ಇಡ್ತೀಯಾ, ಎಲೆಕ್ಷನ್ಗೆ ನಂತರ ಇಟ್ಟರೆ ಅಂತನ ಇವ್ರದ್ದು ಉದ್ದೇಶ? ಎಲೆಕ್ಷನ್ ಆದ್ಮೇಲೆ ಇಡಬೇಕಿತ್ತು ನೀನು ಅಂತ ಕೇಳಿ ಯಾರು ಬೇಡ ಅಂತಾರೆ? ದೆಹಲಿಯಲ್ಲಿ ಅಸಮರ್ಥ ಗೃಹ ಸಚಿವರಿದ್ದಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿತು. ಇದಕ್ಕೆ ಆರ್ ಅಶೋಕ್ ತಿರುಗೇಟು ಕೊಟ್ಟಿದ್ದು ಹೀಗೆ. ಸ್ವತಂತ್ರ ಭಾರತದಲ್ಲಿ ಅತ್ಯಂತ ಅಸಮರ್ಥ ಗೃಹ ಸಚಿವರು ಯಾರನ್ನ ಇದ್ರೆ ಅದು ಅಮಿತ್ ಶಾ ಅವರು. ಇನ್ನು ಎಷ್ಟು ಜನ ಪ್ರಾಣ ಕಳ್ಕೋಬೇಕ್ರಿ? ಡೆಲ್ಲಿ ಆಯಿತು, ಮಣಿಪುರ ಆಯಿತು, ಪುಲ್ವಾಮಾ ಆಯಿತು, ಪಹಲ್ಗಾಮ್ ಆಯಿತು. ಉತ್ತರ ಸಿಕ್ಕಿದ್ಯಾ? ಏನಾದ್ರು ಫಸ್ಟ್ ಅವ್ರು ರಾಜೀನಾಮೆ ಕೊಡ್ಲಿ, ಅದಾದ್ಮೇಲೆ ಮುಂದಿನ ಮಾತಾಡ್ಬೋದು. ದೊಡ್ಡ ಖರ್ಗೆ ಅವರೇ ಗೃಹ ಸಚಿವರಾಗಿದ್ರು, ನಾನು ಜ್ಞಾನೇಂದ್ರ ಅಸೆಂಬ್ಲಿಯಲ್ಲಿದ್ದರು. ಕಂಬಾಲಪಲ್ಲಿ ಘಟನೆ ಆಯಿತು ಕೋಲಾರದಲ್ಲಿ, 8 ಜನ ದಲಿತರನ್ನ ಸಜೀವಾಗಿ ಸುಟ್ಟಾಕಿದ್ರು. ಸ್ಫೋಟದ ಹೊಣೆ ಹೊತ್ತು ಮೋದಿ ರಾಜೀನಾಮೆ ಕೊಡ್ತಾರಾ ಅಂತ ಸಚಿವ ಸಂತೋಷ್ ಲಾಡ್ ಪ್ರಶ್ನಿಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಸಂಸದ ಡಾಕ್ಟರ್ ಕೆ ಸುಧಾಕರ್, ಮನಮೋಹನ್ ಸಿಂಗ್ ರಾಜೀನಾಮೆ ಕೊಟ್ರ ಅಂದ್ರು. ಮತ್ತೆ ಪ್ರಧಾನಮಂತ್ರಿ ಕೊಡಬಾರ್ದು ರಾಜೀನಾಮೆ? ಈಗ ಈ ಪ್ರಧಾನಮಂತ್ರಿ ಬೇಡ ಅಂತ ಕೊಡೋದು ಬಾಂಬ್ ಬ್ಲಾಸ್ಟ್ ಅಲ್ಲಿ ರೆಡ್ ಫೋರ್ಟ್ ಆಗೈತೆ. ಮೊನ್ನೆ ಪೆಲ್ಗಾಮ್ ಆಯ್ತು, ಪೆಲ್ಗಾಮ್ನ ಕೂಡ ಏನು ಪುಸ್ತಂದಿಲ್ಲ ಟುಸ್ತಂದಿಲ್ಲ. ಪೆಲ್ಗಾಮ್ ಮುಗೀತು, ಪುಲ್ವಾಮಾ ಮುಗೀತು, ರೆಡ್ ಫೋರ್ಟ್ ಮುಗೀತು. ಈಗ ಯಾರು ರಾಜೀನಾಮೆ ಬೇಡ ಅಂತ? 350 ಜನ 400 ಜನ ಸತ್ತೋದ್ರಲ್ವ ಮುಂಬೈ ಬ್ಲಾಸ್ಟ್ ಅಲ್ಲಿ. ಮನಮೋಹನ್ ಸಿಂಗ್ ರಾಜೀನಾಮೆ ಕೊಟ್ಟ. ಯಾರು ರಾಜೀನಾಮೆ ಕೊಟ್ಟರು? ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ಭದ್ರತಾ ವೈಫಲ್ಯದ ವಿಚಾರದಲ್ಲೂ ಜಟಾಪಟಿ ನಡೆಯಿತು. ಎಲ್ಲೋ ಒಂದು ಕಡೆ ನಮ್ಮ ಸೆಕ್ಯೂರಿಟಿ ಏನಿದೆ, ಆ ಸೆಕ್ಯೂರಿಟಿ ಇವತ್ತು ಅನೇಕ ಕಡೆ ಹೇಳ್ತಾ ಇದ್ದಾರೆ, ಎಲ್ಲವನ್ನೂ ಕೂಡ ಬೇರೆ ಬೇರೆ ಕಡೆಯಲ್ಲಿ ನಾವು ಇದನ್ನು ಸೀಸ್ ಮಾಡಿದ್ದೀವಿ, ಕೆಮಿಕಲ್ ಇದನ್ನು ಸೀಸ್ ಮಾಡಿದ್ದೀವಿ ಅಂಥೇಳಿ. ಸೊ ಇದು ಭದ್ರತಾ ವೈಫಲ್ಯ ಕೂಡ ಆಗ್ತದೆ. ನಾವನು ನಿಮಗೆ ಎಕ್ಸ್ಪ್ಲೋಸಿವ್ಸ್ನ ಕಾರಲ್ಲಿ ಇಟ್ಕೊಂಡು ಬಂದು ಟ್ರಾಫಿಕಲ್ಲಿ ಬ್ಲಾಸ್ಟ್ ಮಾಡಿದರೆ ಏನು ಮಾಡೋಕ್ಕಾಗುತ್ತೆ? ಕಳೆದ 11 ವರ್ಷಗಳಲ್ಲಿ ಕಾಶ್ಮೀರವನ್ನು ಬಿಟ್ಟು ದೇಶದಲ್ಲಿ ಇಂಥ ಘಟನೆ ಸಂಭವಿಸುತ್ತಾ? ಈ ರೀತಿ ಸರಣಿ ಬಾಂಬ್ ಬ್ಲಾಸ್ಟ್ಗಳು UPA ಸರ್ಕಾರದ ಸಂದರ್ಭದಲ್ಲಿ ಆಗಿತ್ತು. 10 ವರ್ಷದಲ್ಲಿ ಒಂದರಿಂದ ಒಂದು ಬಾಂಬ್ ಬ್ಲಾಸ್ಟ್ಗಳಾಯಿತು. ಬಿಜೆಪಿ ಸರ್ಕಾರ ಬಂದ ಮೇಲೆ ಜಮ್ಮುನಲ್ಲಿ ಸತ್ತವರು 6 ಜನ, ಗುರುದಾಸ್ಪುರ್ 10 ಜನ ಸತ್ತಿದ್ದಾರೆ. ಅದೇ ರೀತಿ ಪಠಾಣ್ಕೋಟಲ್ಲಿ ಇದಾಯಿತು, ಬಾರಾಮುಲ್ಲಾ, ಕೋಕಾಜಾರು, ಪಾಂಪುರೆ, ನಗ್ರೋಶ, ಭೂಪಾಲು, ಸುಕ್ಮಾ, ಛತ್ತೀಸ್ಗಢ, ಅಮರನಾಥ್ ಯಾತ್ರೆ, ಸಂಜುವಾನು, ಪುಲ್ವಾಮಾ, ಜಮ್ಮು. ದೆಹಲಿ ಸ್ಫೋಟ ವಿಚಾರದಲ್ಲಿ ರಾಜಕೀಯ ಮುಂದೆ ಅದ್ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.